Hi students, welcome to Jnanadri classes. I am Guru Prasad Hattigaudar from Vijaypur district, currently working as a social science teacher in private school. And in this video, as per your demand, I am going to discuss with you some questions which may be asked in SA1 exam. So this video I am going to make in both languages, that's English medium and as well as Kannada medium. ಈ SA1 ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಬಹುದು. SA1 ಎಕ್ಸಾಮ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ಕೂಲ್ ಲೆವೆಲಲ್ಲಿ ನಡೀತದೆ ಮತ್ತು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಇದಕ್ಕೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಮ ರಾಜ್ಯದಾದ್ಯಂತ, ಕರ್ನಾಟಕ ರಾಜ್ಯದಾದ್ಯಂತ ಸೋಷಿಯಲ್ ಸೈನ್ಸ್ ಟೀಚರ್ಸು SA1 ಎಕ್ಸಾಮ್ಗೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡುವಾಗ ಒಂದಷ್ಟು ಕ್ವಶನ್ಸ್ಗಳಿಗೆ ಅಥವಾ ಒಂದಷ್ಟು ಟಾಪಿಕ್ಗಳಿಗೆ ಮಹತ್ವವನ್ನು ಕೊಡ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ತವೆ. ಒಂದು, ಆ ಪ್ರಶ್ನೆ ಈ ಹಿಂದಿನ ಎಕ್ಸಾಮ್ನಲ್ಲಿ ಬಹಳಷ್ಟು ಬಾರಿ ಕೇಳಿರಬೇಕು, ಅಥವಾ ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಏನು ಕಾನ್ಸೆಪ್ಟ್ ಇದೆ, ಪರಿಕಲ್ಪನೆ ಅಂತ ಕರಿತೀವಿ, ಅದು ಬಹಳ ಮಹತ್ವದ್ದಾಗಿರಬೇಕು. ಇಲ್ಲ ಅಂತಂದರೆ ಆ ಒಂದು ಪ್ರಶ್ನೆ ಈ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಇವುಗಳಿಗೆ ಸಂಬಂಧಪಟ್ಟಿದ್ದಾದರೂ ಆಗಿರಬೇಕು. ಈ ರೀತಿಯಾಗಿ ಬಹಳಷ್ಟು ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೆ ಪತ್ರಿಕೆಗಳನ್ನು ರೂಪಿಸ್ತಾರೆ. ಟೀಚರ್ಸ್ ಯಾವುದೇ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ರೂಪಿಸಲಿ, ಆದರೆ ನೀವು ಮಾತ್ರ SA1 ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಕೇಳಿದಾಗ ಹೇಗೆಲ್ಲ ಉತ್ತರ ಬರೀಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಉತ್ತಮ. SA1 ಎಕ್ಸಾಮ್ನಲ್ಲಿ ನಿಮ್ಮ ಸ್ಕೂಲಲ್ಲಿ ಅಂದರೆ ನಿಮ್ಮ SA1 ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಯಾವ ರೀತಿಯಾಗಿ ಎಲ್ಲ ಕ್ವಶನ್ಸ್ ಕೇಳಬಹುದು ಮತ್ತು ಅದಕ್ಕೆ ನೀವು ಉತ್ತರವನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಮತ್ತು ಈ ವಿಡಿಯೋ ಮುಖ್ಯವಾಗಿ ಏನು ಎವರೇಜ್ ಸ್ಟೂಡೆಂಟ್ಸ್ ಅಂತಿದ್ದೀರಿ ಅಥವಾ ಪಾಸಿಂಗ್ ಪ್ಯಾಕೇಜನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಸ್ಟೂಡೆಂಟ್ಸ್ ಇದ್ದೀರಿ, ಅವರಿಗೆ ಅದು ಬಹಳ ಉಪಯುಕ್ತ ಆಗ್ತದೆ ಅನ್ನುವಂಥದ್ದು. ಮತ್ತು ಈ ಒಂದು ವಿಡಿಯೋ ಕರ್ನಾಟಕ ಸ್ಟೇಟ್ ಸಿಲೆಬಸ್ಸು, DSCRT ಸ್ಟೇಟ್ ಸಿಲೆಬಸ್ಸು 10th ಸ್ಟ್ಯಾಂಡರ್ಡ್ ಸೋಷಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದು ಬಹಳ ಉಪಯುಕ್ತ ಆಗ್ತದೆ ಅನ್ನುವಂಥದ್ದು ಹೇಳ್ತಾ ಮುಂದುವರಿದು ಈ ಒಂದು ವಿಡಿಯೋವನ್ನು GPSTR HSTR ಸ್ಪರ್ಧಾರ್ಥಿಗಳು ಕೂಡ ನೋಡಬಹುದು. ಏಕೆಂದರೆ ನಿಮ್ಗೆ ಅಲ್ಲಿ ಗೊತ್ತಿದೆ, GPSTR ಅಲ್ಲಿ ವಿವರಣಾತ್ಮಕ ಪರೀಕ್ಷೆ ಇರ್ತದೆ, ಡಿಸ್ಕ್ರಿಪ್ಟಿವ್ ರೈಟಿಂಗು 100 ಮಾರ್ಕ್ಸ್ಗೆ ಅಲ್ಲಿ ಕ್ವಶನ್ ಕೊಟ್ಟಿರ್ತಾರೆ, ಅದಕ್ಕೆ ಆನ್ಸರ್ಸನ್ನು ಬರೀಬೇಕಾಗ್ತಿರ್ತದೆ. ಸೊ ಅಲ್ಲಿ ಕೂಡ ಈಗ ನಾನು ಡಿಸ್ಕಸ್ ಮಾಡುವಂಥ ಪ್ರಶ್ನೆಗಳು ಕೂಡ ಬರುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ಅಂತಹ ಸ್ಪರ್ಧಾರ್ಥಿಗಳು ಕೂಡ ಈ ವಿಡಿಯೋ ಉಪಯುಕ್ತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಏನಿದೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈಸ್ ಆನ್ ದ ಬೋರ್ಡ್. ಕ್ವಶನ್ ಈಸ್, ವಾಟ್ ಮೇಡ್ ಯುರೋಪಿಯನ್ಸ್ ಡಿಸ್ಕವರ್ ನ್ಯೂ ಸೀ ರೂಟ್ ಟು ಇಂಡಿಯಾ? ಯುರೋಪಿಯನ್ನರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣವಾದವು ಅನ್ನುವಂಥದ್ದು ಈ ಪ್ರಶ್ನೆ. So this question may be asked in exam for 2 marks. Whatever the question answers are here, which I will be going to discuss with you in further days. Those all questions are related 2, 3 and 4 marks. ಸೊ ಎಲ್ಲ ಪ್ರಶ್ನೆ ಉತ್ತರಗಳು 2-3 ಅಂಕದ್ದು ಅಥವಾ 4 ಅಂಕದ ಪ್ರಶ್ನೆಗಳಿರ್ತವೆ. 1 ಅಂಕದ ಪ್ರಶ್ನೆ ನಾನು ಸಾಮಾನ್ಯವಾಗಿ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಅವುಗಳ ವ್ಯಾಪ್ತಿ ಬಹಳಷ್ಟಿದೆ. ಯಾವುದಂತ ಹೇಳೋಕ್ಕಾಗ್ತದೆ. 1 ಮಾರ್ಕು ಅಥವಾ MCQ ಕ್ವಶನ್ಸು ಎಂಥವೇ ಬರ್ತವೆ ಅಂತ ಖಡಾಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟದ ಕೆಲಸ ಅದು. ಸೊ ಹೀಗಾಗಿ 2, 3 and 4 ಮಾರ್ಕ್ಸ್ ಕ್ವಶನ್ಸ್ ಇದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಂತ. ಸೊ ಕ್ವಶನ್ಗೆ ನಿಮಗೆ ಅರ್ಥ ಹೇಳಿದ್ದೀನಿ ನಾನು ಈಗಲ್ಲ. ಯುರೋಪಿಯನ್ನರು ಭಾರತಕ್ಕೆ ಯಾಕೆ ಜಲಮಾರ್ಗವನ್ನು ಕಂಡುಹಿಡಿದ್ರು, ಯಾವ ಅಂಶಗಳು ಅದಕ್ಕೆ ಕಾರಣವಾದವು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಆನ್ ದ ಬೋರ್ಡ್ ಹಿಯರ್. Ottoman Turks captured Constantinople in 1453 and levy heavy taxes on the goods ಅಂತನ್ನುವಂಥದ್ದು. ಸೊ Ottoman Turks, they were nomadic people and they occupied the Constantinople, today's Istanbul. They occupied it and started to put a lot of taxes on the goods which were exchanging between of Europe and Asia. So that heavy tax couldn't able to bear by the ಯುರೋಪಿಯನ್ಸ್. ಇಲ್ಲೇನು ಅಟೋಮನ್ ಟರ್ಕ್ಸರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ನ ವಶಪಡಿಸಿಕೊಂಡು ಅಲ್ಲಿ ಅತಿ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಿಕ್ಕೆ ಶುರು ಮಾಡಿದರು. ಆ ತೆರಿಗೆಯನ್ನು ಭರಿಸಲಿಕ್ಕೆ ಈ ಯುರೋಪಿಯನರಿಗೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ.
The second question is that Spain and Portugal were attempting to break the monopoly of Italian traders. Already, the Italian traders they became monopoly over the entire Europe in trade. ಅಂದರೆ ಇಡೀ ಯುರೋಪಿನಾದ್ಯಂತ ಏಷ್ಯಾದ ವಸ್ತುವನ್ನು ಮುಖ್ಯವಾಗಿ ಭಾರತದ ಮಸಾಲೆ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ದವರೇ ಇಟಾಲಿಯನ್ ವರ್ತಕರು, ಇಟಾಲಿಯನ್ ಟರ್ಕ್ಸ್, ಸೊ ಇಟಾಲಿಯನ್ ಟ್ರೇಡರ್ಸು. ಆ ಇಟಾಲಿಯನ್ ಟ್ರೇಡರ್ಸ್ನ ಮೊನೊಪೊಲಿಯನ್ನು ಅಂದರೆ ಅವರ ಸಾರ್ವಭೌಮತ್ವವನ್ನು ಮುರಿದು ಹಾಕುವಂಥ ಅವಶ್ಯಕತೆ ಇತ್ತು ಆಗ. ಸೊ ಯಾರಿಗಿತ್ತು ಅಂತಂದರೆ ಸ್ಪೇನ್ ಮತ್ತು ಪೋರ್ಚುಗಲ್ ಅವರಿಗೆ. ಸ್ಪೇನ್ ಮತ್ತು ಪೋರ್ಚುಗಲ್ ಇವೆರಡು ದೇಶಗಳು, both countries wanted to get the supremacy or monopoly over the trade instead of Italian Turks. So that was also one of the reason here. Another one, kings started encouraging enterprising sailors to find a new sea route to India. So many kings were there in Europe continent, especially Portugal king was there, 4th Henry. He opened one school for the sailors, encouraged the youngsters to attempt to find or to discover the sea route to India and other countries. So many kings, they also wanted to find the sea route for the other countries and increasing their trade and also making help to their citizens. That is one thing. And another one, new scientific inventions like a compass, astrolabe, gunpowders, map, and previous records of that's what sailors. So those all things helped them to find the sea route to India. ಅಂದರೆ ಇಂಡಿಯಾಕ್ಕೆ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಕಂಪಾಸು ಅಂದರೆ ದಿಕ್ಸೂಚಿ ಅಂತ ಕರಿತೀವಿ, ಓಕೆ, ಅಸ್ಟ್ರಲೋಬು, ಗನ್ ಪೌಡರು, ಮತ್ತು ಈ ಹಿಂದೆ ಅಂದರೆ ಅದಕ್ಕಿಂತ ಮುಂಚೆ ಈ ಭಾರತಕ್ಕೆ ಭೇಟಿ ಕೊಟ್ಟಂತಹ ಕೆಲವು ನಾವಿಕರಿದ್ದರು. ಅವರು ಬರೆದಂತಹ ಯಾತ್ರಿಕರು ಅವರು ಬರೆದಂತಹ ಪುಸ್ತಕಗಳು ಕೂಡ ಮತ್ತು ಮ್ಯಾಪ್ ಕೂಡ ಇವರಿಗೆ ಸಹಾಯಕ ಆಯಿತು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಎಸ್, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ವಾಟ್ ಈಸ್ ನೆಕ್ಸ್ಟ್ ಕ್ವಶನ್? ಲೆಟ್ಸ್ ಸಿ. Second question, what were the results of Third Carnatic War? Totally 3 times wars were held between of British and French. First Carnatic War, Second Carnatic War, and Third Carnatic War. Here question is asked, what were the results or what were the impacts of Third Carnatic War? ಅಂದರೆ ಈ 3ನೇ ಕಾರ್ನಾಟಿಕ್ ಯುದ್ಧದ ಪರಿಣಾಮಗಳು ಯಾವುವು ಅಂತ ಕ್ವಶನ್ ಮಾಡಿರ್ತಕ್ಕಂಥದ್ದು. ಸೊ ಫಾರ್ ದಿಸ್ ಆನ್ಸರ್ ಇಸ್ ಹಿಯರ್. ಫಸ್ಟ್ ಆನ್ಸರ್, ಫ್ರೆಂಚ್ ಹ್ಯಾಡ್ ಟು ಲೂಸ್ ಆಲ್ ದೇರ್ bases in India due to Carnatic Wars. Before of the Third Carnatic War, French had many trade centers in India like Mahe, Machilipatnam, Visakhapatnam, Chandranagore. So many trade centers they had. But as per this Third Carnatic War, they lost almost all trade centers. And here the French asked to remain at least one trade center for them. So in spite of this, as per Treaty of Paris in 1763, Pondicherry was returned to French. ಇಲ್ಲಿ ಫ್ರೆಂಚರು 3ನೇ ಕಾರ್ನಾಟಿಕ್ ಯುದ್ಧದಲ್ಲಿ ತಮ್ಮ ಎಲ್ಲ ಟ್ರೇಡ್ ಸೆಂಟರ್ಸನ್ನು ಅಂದರೆ ವ್ಯಾಪಾರಿ ಕೇಂದ್ರಗಳನ್ನು ಕಳೆದುಕೊಂಡಿರ್ತಾರೆ. 3ನೇ ಕಾರ್ನಾಟಿಕ್ ಯುದ್ಧದಲ್ಲಿ ಬ್ರಿಟಿಷರ ಜೊತೆ ಯುದ್ಧ ಮಾಡಿ ಸೋತು ಎಲ್ಲ ವ್ಯಾಪಾರಿ ಕೇಂದ್ರಗಳನ್ನು ಕಳೆದುಕೊಂಡಿರ್ತಾರೆ. ಆಗ ಫ್ರೆಂಚರು ಬ್ರಿಟಿಷರು ಹೇಳ್ತಾರೆ, ನಮಗೆ ಭಾರತದಲ್ಲಿ ಇರಲಿಕ್ಕೆ ಅಟ್ಲೀಸ್ಟ್ ಒಂದಾದರೂ ವ್ಯಾಪಾರಿ ಕೇಂದ್ರವನ್ನು ಬಿಟ್ಟುಕೊಡ್ರಿ, ನಾವು ನಿಮ್ಮ ವ್ಯಾಪಾರ ವಿಸ್ತರಣೆಗೆ, ನಿಮ್ಮ ಅಧಿಕಾರ ವಿಸ್ತರಣೆಗೆ ನಾವು ಅಡ್ಡಿ ಬರೋದಿಲ್ಲ, ನಾವು ನಮ್ಮ ಕಡೆಗೆ ನಾವು ಇರ್ತೀವಿ, ನಮಗಾಗಿ ಒಂದು ವ್ಯಾಪಾರಿ ಕೇಂದ್ರವನ್ನು ಬಿಟ್ಟುಕೊಡಿ ಅಂತ ಕೇಳಿದಾಗ ಆಗ ಈ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯದಲ್ಲಿ ಒಂದು ಒಪ್ಪಂದ ಆಗ್ತದೆ. ಆ ಒಪ್ಪಂದಕ್ಕೆ ನಾವೇನು ಕರಿತೀವಿ? ಪ್ಯಾರಿಸ್ ಒಪ್ಪಂದ. ಅಂದರೆ ಇದು ಪ್ಯಾರಿಸ್ನಲ್ಲಿ ಆಗಿರ್ತಕ್ಕಂಥದ್ದು, ಫ್ರಾನ್ಸ್ನಲ್ಲಿ ಆಗಿರ್ತಕ್ಕಂಥದ್ದು. ಫ್ರಾನ್ಸ್ ಆ್ಯಂಡ್ ಇಂಗ್ಲೆಂಡ್, both countries leaders, they made this treaty. So as per that one war was also held. Okay, that is second matter. ಅದು ನಿಮಗೆ ಬೇಡ. ಸೊ ಅಲ್ಲಿ ನಡೆದಂಥ ಒಂದು ಯುದ್ಧ ಇಲ್ಲಿ ಪರಿಣಾಮವನ್ನು ಬೀರ್ತದೆ, ಅದೇನೇ ಇರಲಿ. ಆದರೆ ನಿಮಗೆ ಗೊತ್ತಿರಬೇಕು, ಟ್ರೀಟಿ ಆಫ್ ಪ್ಯಾರಿಸ್ it ended the Third Carnatic War. And as per Treaty of Paris, Pondicherry was returned to French. Pondicherry, now it is called Puducherry.
It is one of the union territories of India. Okay, so this is one thing. And with these developments, French lost their importance in India. So by after the Third Carnatic War, the French couldn't become popular. They lost the importance in India. So that is what we see. So this is the answer for this question. And what is next question? Let's see. Third question is here. What were the causes and effects of Battle of Plassey? So Plassey War was held between of British and Siraz Uddaul in the year of 1757. ಸೊ ವಾಟ್ ವರ್ ದ ರೀಸನ್ಸ್ ಫಾರ್ ಇಟ್? 1757ರಲ್ಲಿ ನಡೆದಂತಹ ಪ್ಲಾಸಿ ಕದನಕ್ಕೆ ಕಾರಣವಾದಂಥ ಅಂಶಗಳು ಯಾವುವು ಅಂತ ಪ್ರಶ್ನೆ ಕೇಳಿದರೆ ಮತ್ತು ಅದರ ಪರಿಣಾಮಗಳು ಯಾವುವು ಅಂತ. ಸೊ ಈ ಪ್ರಶ್ನೆ 3 ಮಾರ್ಕ್ಸ್ ಇದ್ದು, 3 ಮಾರ್ಕ್ಸ್ ಕ್ವಶನ್ ಇಟ್ ಈಸ್. ಸೊ ಕಾಸಸ್ ಆರ್ ಹಿಯರ್. ಕಾಸಸ್ ಅಂತಂದರೆ ರೀಸನ್ಸ್. ನೀವು ಈ ಆನ್ಸರ್ನು ಕೂಡ ಬರ್ಕೊಳ್ಬೇಕು. ಓಕೆ, ದಿಸ್ ಆನ್ಸರ್ ಇಸ್ ನಾಟ್ ಹಿಯರ್ ಕಂಪ್ಲೀಟೆಡ್, ಬಟ್ ಐ ವಿಲ್ ರೈಟ್ another remaining 3 points afterwards here. But better you have to take down these questions as in your notebook and read it again and again. Okay, so come to the point to causes or reasons. First reason is was there misuse of dastak. See, Mughal emperor Farrukh Shiar, he had given dastak to the British. As per dastak, the British were need not to pay any taxes on import and exporting the goods, even trade also. So, but that dastak was misused by a lot of British officials or British traders. This is why the Bengal government didn't get proper income from the British. That was one of the reason. And this dastak was opposed from Murshid Ali Khan to Alivardi Khan. So they were Nawabs of Bengal who ruled the Bengal province one by one. So they didn't like this one dastak, and that dastak was misused by company officials and it was entrusted to Sirajuddin. ಇಲ್ಲಿ ಸಿರಾಜುದ್ದೌಲ್ಗೆ ಬ್ರಿಟಿಷರ ಮೇಲೆ ಯಾಕೆ ಕೋಪ ಬರ್ತದೆ ಅಂತಂದರೆ, ಕೊಟ್ಟಂತಹ ದಸ್ತಕಗಳನ್ನು ಅಂದರೆ ಪರವಾನಗಿಯ ಪತ್ರಗಳನ್ನು ಬ್ರಿಟಿಷ್ ವರ್ತಕರು ದುರುಪಯೋಗ ಮಾಡ್ಕೊಂಡು ಬಿಡ್ತಾರೆ, ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೊತಾರೆ. ಅಂದರೆ ನಮ್ಮ ಭಾರತದ ವರ್ತಕರಿಗೆ ಇಲ್ಲೀಗಲ್ ಆಗಿ ಅವುಗಳನ್ನು ದುಡ್ಡಿಗಾಗಿ ಸೇಲ್ ಮಾಡಿ ವ್ಯಾಪಾರದ ತಮ್ಮ ಒಂದು ವೈಯಕ್ತಿಕ ಲಾಭಕ್ಕಾಗಿ ಮಾರಾಟವನ್ನು ಮಾಡ್ತಾರೆ. ಇದರಿಂದ ಬಂಗಾಳಕ್ಕೆ ಬರಬೇಕಾದಂತಹ ತೆರಿಗೆ ಏನಿತ್ತು ಅಂದರೆ ಭಾರತೀಯ ವರ್ತಕರಿಂದ ಅದು ಕೂಡ ಬಹುತೇಕ ನಿಂತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋಂಥದ್ದು. ಸಹಜವಾಗಿ ಬಂಗಾಳಕ್ಕೆ ಆದಾಯ ಕಡಿಮೆ ಆದಾಗ ಅದರ ನವಾಬನಾದಂಥ ಸಿರಾಜುದ್ದೌಲ್ಗೆ ಸಿಟ್ಟು ಬರ್ತಕ್ಕಂಥದ್ದು. ದಟ್ ಈಸ್ ಒನ್ ಥಿಂಗ್. ಸೊ ಅನದರ್ ಒನ್ ಇಸ್ ದಟ್ ಮೆಂಡಿಂಗ್ ವಾಲ್ ಆಫ್ ಅ ಫೋರ್ಟ್ ವಿದೌಟ್ ಪರ್ಮಿಷನ್. ದ ಬ್ರಿಟಿಷ್ ಹ್ಯಾಡ್ ಬಿಲ್ಟ್ ಒನ್ ಫೋರ್ಟ್ ಇನ್ Kolkata. Now it is Kolkata. That time Kolkata. They built one fort for the protection of their goods in Kolkata province. But here the British increased the height of wall. ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ, ಬಂಗಾಳದಲ್ಲಿ ಕಟ್ಟಿದಂತಹ ಒಂದು ಕೋಟೆಯನ್ನು, ವಿಲಿಯಂ ಅನ್ನುವಂಥ ಕೋಟೆಯನ್ನು, ಅದರ ಒಂದು ಎತ್ತರವನ್ನು ಹೆಚ್ಚಿಸ್ತಾರೆ ಅವರು. ಯಾಕಂದರೆ ಅದಾಗಲೇ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಯುದ್ಧ ಆಗ್ತಾ ಇರ್ತದೆ, ಕಾರ್ನಾಟಿಕ್ ವಾರ್ಸ್ ನಡೀತಾ ಇರ್ತದೆ. ಫ್ರೆಂಚರು ಯಾವಾಗ ಬೇಕಾದ್ರೂ ಈ ಫೋರ್ಟ್ ವಿಲಿಯಂ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇತ್ತು. ಸೊ ಇದನ್ನು ಅರ್ಥಕೊಂಡು ಬ್ರಿಟಿಷರು ಬ್ರಿಟಿಷರು ಅನ್ಕೋತಾರೆ, ಹೆಂಗಾದ್ರೂ ಮಾಡಿ ನಾವು ಈ ಒಂದು ಫೋರ್ಟ್ ವಿಲಿಯಮನ್ನು ಕಾಪಾಡ್ಕೊಳ್ಬೇಕಲ್ಲ, ವಿಲಿಯಂ ಕೋಟೆಯನ್ನು ಕಾಪಾಡಿಕೊಳ್ಬೇಕಲ್ಲ ಅಂತ ಅಂದ್ಕೊಂಡು ಆ ಕೋಟೆಯ ಎತ್ತರವನ್ನು ಹೆಚ್ಚಿಸ್ತಾರೆ. ಅಷ್ಟೇ ಅಲ್ಲ, ದೇ ಇನ್ಸ್ಟಾಲ್ಡ್ cannons also on it and appointed more soldiers to protect it. ಅಷ್ಟೇ ಅಲ್ಲದೆ ಅದರ ಮೇಲೆ ತೋಪುಗಳನ್ನು ಇಡ್ತಾರೆ, ಮದ್ದು ಗುಂಡಿನ ತೋಪುಗಳು ಅಂತ ಕರೀತಾರಲ್ಲ, ಸೊ ಅಂಥ ತೋಪುಗಳನ್ನು ಇಡ್ತಾರೆ. ಇದಲ್ಲದೆ ಅದನ್ನು ಕಾಯೋದಕ್ಕೆ ಅಂತಲೇ ಒಂದಷ್ಟು ಬ್ರಿಟಿಷ್ ಸೈನಿಕರನ್ನು ಅಲ್ಲಿ ನಿಯೋಜನೆ ಮಾಡ್ತಾರೆ. ಸೊ ಇದು ಸಿರಾಜುದ್ದೌಲ್ ಗಮನಕ್ಕೆ ಬರ್ತದೆ. ಸಿರಾಜುದ್ದೌಲ್ ಅಂತಾನೆ ಅಲ್ಲ, ಈ ಬಂಗಾಳದ ನವಾಬುದ್ದೀನ್ ನಾನು ಬಂಗಾಳದಾಗ ಕಟ್ಟಿದಂಥ ಒಂದು ಕೋಟೆಯನ್ನು ಅದನ್ನು ಮಾರ್ಪಾಡು ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕ್ರಮ ತಗೊಳ್ಬೇಕಾದಾಗ, ಆ್ಯಕ್ಟಿವಿಟೀಸ್ ಮಾಡಬೇಕಂತಂದಾಗ ನನಗೆ ಪರ್ಮಿಷನ್ ಕೇಳಿಲ್ಲ ಇವರು. ಅಂದರೆ ನವಾಬ ಆಗಿದ್ದಕ್ಕೂ ನನಗೆ ಕಿಮ್ಮತ್ತು ಇಲ್ಲನು ಅನ್ನುವಂಥ ವಿಚಾರ ಒಂದು ತಲೆಗೆ ಬರ್ತದೆ.
ಸೊ ಇದರಿಂದ ಸಹಜವಾಗಿ ಸಿರಾಜುದ್ದೌಲ್ಗೆ ಸಿಟ್ಟು ಬರ್ತಕ್ಕಂಥದ್ದು. ಆ ಸಿಟ್ಟಿನಿಂದ ಅವನು ಏನು ಮಾಡ್ತಾನೆ, ವೆರಿ ನೆಕ್ಸ್ಟ್ ಹಿ ಅಟ್ಯಾಕ್ಡ್ ಆನ್ ಫೋರ್ಟ್ ವಿಲಿಯಂ. ಅದು ಗೊತ್ತಾದ ಮರುದಿನನೇ ಅವನು ಈ ವಿಲಿಯಂ ಕೋಟೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿ ಅದನ್ನು ಬಹುತೇಕ ನಾಶಪಡಿಸ್ಬಿಡ್ತಾನೆ. ಓಕೆ, ಸೊ ಹಾಗೆ ನಾಶಪಡಿಸಿ ಅಲ್ಲಿ ಸೆರೆ ಸಿಕ್ಕಂತಹ ಸುಮಾರು 146 ಬ್ರಿಟಿಷ್ ಸೈನಿಕರನ್ನ ಬಂಧಿಸಿ ಅವರನ್ನು ತಗೊಂಡು ಬಂದು ಒಂದು ಸಣ್ಣ ರೂಮ್ನಲ್ಲಿ ಬಂಧಿಸಿಬಿಡ್ತಾನೆ. ಅತ್ಯಂತ ಸಣ್ಣ ರೂಮ್ ಅದು. ಆ ಸಣ್ಣ ರೂಮ್ಗೆ, ಕೋಣೆಗೆ ಯಾವುದೇ ಕಿಟಕಿ ಇರಲಿಲ್ಲ, ಯಾವುದೇ ವೆಂಟಿಲೇಷನ್ ಇರಲಿಲ್ಲ, ಒಳಗಡೆ ಗಾಳಿನೇ ಬರ್ತಿರಲಿಲ್ಲ, ಕೇವಲ ಒಂದೇ ಒಂದು ಡೋರ್, ಬಾಗಿಲು. ಅದರ ಒಳಗೆ ಆ 146 ಬ್ರಿಟಿಷ್ ಸೈನಿಕರನ್ನ ಯಾವ ರೀತಿಯಾಗಿ ಒಳಗೆ ತುಂಬುತ್ತಾನೆ ಅಂತಂದ್ರೆ, ಈ ಕುರಿಮಂದಿ ಅಂತ ಕರೀತಾರೆ ಅವ್ರಿಗೆ, ಹಾಡುಗಳನ್ನ ಹೆಂಗೆ ಒಳಗೆ ಒತ್ತಿರ್ತಾರಲ್ಲ ಹಂಗೆ ಒತ್ತಿ ಬಗಲಾಕಿಬಿಟ್ಟ. ಸೊ ಇದರಿಂದಾಗಿ ಒಳಗೆ ಇದ್ದಂತಹ ಬ್ರಿಟಿಷ್ ಸೈನಿಕರಿಗೆ ಉಸಿರಾಡಕ್ಕೆ ಆಗಲಾರ್ದನೆ, ಉಸಿರಾಟದ ಏನು ಆಮ್ಲಜನಕ ಆಕ್ಸಿಜನ್ ಸಿಗಲಾರ್ದನೆ ವಿಲಿ ಒದ್ದಾಡಿ 146 ಬ್ರಿಟಿಷ್ ಸೈನಿಕರಲ್ಲಿ 123 ಬ್ರಿಟಿಷ್ ಸೈನಿಕರು ಸತ್ತೋಗ್ಬಿಡ್ತಾರೆ. Out of 146, 123 soldiers were died due to lack of oxygen in that room. So that incident in Indian history it is called as Black Room Tragedy. ಕಪ್ಪು ಕೋಣೆಯ ದುರಂತ. ಟ್ರಾಜಿಡಿ ಅಂತಂದ್ರೆ ದುರಂತ ಅಂತ ಅರ್ಥ. ಆ ರೀತಿಯಾಗಿ ಒಂದು ಹೆಸರು ಬರ್ತದೆ. ಸೊ ಇದನ್ನ ತಿಳಿದಂತಹ ರಾಬರ್ಟ್ ಕ್ಲೈವ್ಗೆ ಈ ಸುದ್ದಿ ಗೊತ್ತಾಗ್ಬಿಡ್ತದೆ. ಅಯ್ಯೋ, ನಮ್ಮ 123 ಜನ ಬ್ರಿಟಿಷ್ ಸೈನಿಕರನ್ನ ಇವನು ಈ ರೀತಿಯಾಗಿ ಕೊಂದುಬಿಟ್ನಲ್ಲ ಅಂತ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟು. ಹೀಗಾಗಿ ರಾಬರ್ಟ್ ಕ್ಲೈವ್ ಈ ಸಿರಾಜುದ್ದೌಲ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ. ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ. ಏನು ರಾಬರ್ಟ್ ಕ್ಲೈವ್ ಈ ಸಿರಾಜುದ್ದೌಲ್ ಮೇಲೆ ಅಟ್ಯಾಕ್ ಮಾಡ್ತಾನೋ ಅಥವಾ ಒಂದು ಯುದ್ಧ ಆರಂಭ ಆಗ್ತದೋ, ಆ ಒಂದು ಯುದ್ಧಕ್ಕೆ ನಾವು ಪ್ಲಾಸಿ ಕದನ ಅಂತ ಕರಿತೀವಿ. Yes, so these are the 3 reasons. In exam also there is no need to explain these 3 reasons. If your teacher asked you to explain it well in advance or in revision time, you may explain it, but in my view there is no need to explain. Okay, then another one, effects. So in question ಕೇಳಿದ್ದಾರೆ, what were the causes ಅಂತ ಕೇಳಿದ್ದಾರೆ. causes already I explained you. Okay, then another one is that effects of the battle of Plassey. ಅಂದ್ರೆ ಪ್ಲಾಸಿ ವಾರ್ನಿಂದ ಆದಂತಹ ಪರಿಣಾಮಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಕ್ಕಂಥದ್ದು. ಸೊ ಇಲ್ಲಿ ಏನಂತಂದ್ರೆ ಎಫೆಕ್ಟ್ಸ್, ದ ಫಸ್ಟ್ ಒನ್, ದಿಸ್ ವಾರ್ ಬ್ರಾಟ್ ಔಟ್ ಇಮ್ಮಾರಲಿಟಿ and lack of unity among the Indians, and also greediness about the greediness in Indian businessmen. The British clearly understood the mindset of Indians that time. They understood that Indians didn't had any unity, no morality and greediness among the Indian businessmen. ಇಲ್ಲಿ ಬ್ರಿಟಿಷರಿಗೆ ಗೊತ್ತಾಗ್ಬಿಡ್ತದೆ, ಯಾಕಂದ್ರೆ ಈಗಾಗಲೇ ಯುದ್ಧ ಆಗೋಗ್ಬಿಡ್ತಲ್ಲ, ಯುದ್ಧದಲ್ಲಿ ಗೊತ್ತಾಗ್ಬಿಡ್ತದೆ ಏನಂತಂದ್ರೆ ಇಟ್ ಬ್ರಾಟ್ ಔಟ್ ಇಮ್ಮಾರಲಿಟಿ. ಇದರಲ್ಲಿ ಯಾವುದೇ ರೀತಿ ಮಾರಲ್ ಇಲ್ಲ, ನೀತಿ ಇಲ್ಲ ಅಂತ ಅವ್ರು ಅಂದ್ಕೋತಾರೆ. ಹೆಂಗೆ ಈಗ ನಿಮಗೆ ಗೊತ್ತದ, ಮೀರ್ ಜಾಫರ್ ಹಿ ಚೀಟೆಡ್ ಸಿರಾಜುದ್ದೌಲ್. ರಾಬರ್ಟ್ ಕ್ಲೈವ್ ಮೊದಲು ಬಂದು ಮೀರ್ ಜಾಫರ್ನಿಗೆ ಭೇಟಿಯಾಗಿ, ನೀನು ಯುದ್ಧದಲ್ಲಿ ತಟಸ್ಥನಾದರೆ ನಿನಗೆ ನವಾಬ್ ಪೋಸ್ಟ್ ಕೊಡ್ತೀನಿ, ಸಿರಾಜುದ್ದೌಲ್ನ ಕೊಂದು ಅವನ ನವಾಬ್ ಪೋಸ್ಟನ್ನು ನಿನಗೆ ಕೊಡ್ತೀನಿ ಅಂತ ಆಮಿಷವೊಡ್ಡಿದಾಗ ಸಿರಾಜುದ್ದೌಲ್ ಅದು ಒಪ್ಪಿಕೊಂಡು ಯುದ್ಧದಲ್ಲಿ ಭಾಗಿಯಾಗುವುದಿಲ್ಲ. ಅಂದರೆ ಸಿರಾಜುದ್ದೌಲ್ನ ಆರ್ಮಿ ತಗೊಂಡು ಬಂದು ಅವನು ಯುದ್ಧದಲ್ಲಿ ಭಾಗಿಯಾಗುವುದಿಲ್ಲ. ಹೀಗಾಗಿ ಸಿರಾಜುದ್ದೌಲ್ ಆ ಒಂದು ಯುದ್ಧದಲ್ಲಿ ಸತ್ತೋಗ್ಬಿಡ್ತಾನೆ. ಸೊ ಬ್ರಿಟಿಷರಿಗೆ ಗೊತ್ತಾಗ್ಬಿಡ್ತದ, ಅಂದ್ರೆ ನಾವು ಇಂಡಿಯನ್ಸ್ ಒಂಚೂರು ಏನಾದರೂ ಆಮಿಷ ತೋರಿಸಿದ್ರೆ ಸಾಕು, ಅವ್ರು ತಮ್ಮಲ್ಲೇ ಕಚ್ಚಾಡ್ಲಿಕ್ಕೂ ಸಿದ್ಧ, ಬೆನ್ನಿಗೆ ಚೂರಿ ಹಾಕ್ಲಿಕ್ಕೂ ಸಿದ್ಧ ಅನ್ನೋದು ಗೊತ್ತಾಗ್ಬಿಡ್ತದೆ. ಅನದರ್ ಒನ್ ಇಸ್ ದಟ್ ಲ್ಯಾಕ್ ಆಫ್ ಯೂನಿಟಿ. ಬ್ರಿಟಿಷ್ ಅರ್ಥ ಮಾಡ್ಕೊಂಡ್ರು, ಅಲ್ಲ ನಾವು ಬೆಂಗಾಲ್ ಮೇಲೆ ಅಟ್ಯಾಕ್ ಮಾಡಿದ್ವಿ, ಪ್ಲಾಸಿ ವಾರ್ನಲ್ಲಿ ಅಟ್ಯಾಕ್ ಮಾಡಿದ್ವಿ, ಅಕ್ಕಪಕ್ಕದ ಯಾವ ರಾಜರು ಕೂಡ ಇವರಿಗೆ ಸರಿಯಾಗಿ ಸಹಾಯಕ್ಕೆ ಬರಲಿಲ್ಲಲ್ಲ, ಸಪೋರ್ಟ್ ಮಾಡಲಿಲ್ಲಲ್ಲ ಅನ್ನೋಂಥದ್ದನ್ನ ಅರ್ಥ ಮಾಡ್ಕೊಂಡ್ರು. ಅಂದ್ರೆ ನಾವು ಭಾರತದ ಯಾವುದೇ ರಾಜನ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಬೇರೆ ರಾಜ್ಯ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಬರಂಗಿಲ್ಲ, ಇವರಲ್ಲೇ ಕಚ್ಚಾಟದ, ಆಂತರಿಕ ಕಲಹದ ಅಂತ ಅರ್ಥ ಮಾಡ್ಕೊಂಡ್ರು. ಮೀನ್ಸ್ in English what we say it is, the British understood that if they attack on any Indian kings, in such cases or in such situations, no other neighbor kings or states
kings will come to the help to the Indian kings. So this is what they understood. And another one, greedy of Indian businessman. Robert Clive, he convinced and he made to his favor of some Indian businessmen like ನೇಮಿತ್ ಚಂದ್, ಮಾಣಿಕ್ ಚಂದ್, ಜಗತ್ ಸೇಠ್ ಅಂಥವರನ್ನ ತನ್ನ ಕಡೆ ಮಾಡ್ಕೊಂಡು ಬಿಟ್ಟಿರ್ತಾನೆ ಅವನು. ಸೊ ಗೊತ್ತಾಗ್ಬಿಡ್ತದೆ ಅಂದರೆ ಭಾರತದ ವರ್ತಕರಿಗೆ ನಾವು ಒಂದಷ್ಟು ಏನಾದರೂ ಸೌಲಭ್ಯಗಳನ್ನು ಕೊಡ್ತೀವಿ ಅಂತಂದರೆ, ಆಮಿಷಗಳನ್ನು ಕೊಡ್ತೀವಿ ಅಂತಂದ್ರೆ ನಮ್ಮ ಕಡೆ ಬಂದುಬಿಡ್ತಾರೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಂಡ. ಸೊ ದಟ್ ಈಸ್ ವಾಟ್ ವಿ ಸಿ ಹಿಯರ್. ದಿಸ್ ಇಸ್ ಫಸ್ಟ್ ಇಂಪ್ಯಾಕ್ಟ್. ಆ್ಯಂಡ್ ಸೆಕೆಂಡ್ ಇಂಪ್ಯಾಕ್ಟ್, ವಾಟ್ ಇಸ್ ದಟ್ ಐ ವಿಲ್ ರೈಟ್ ಆನ್ ದ ಬೋರ್ಡ್. Second point, Mir Jafar became the Nawab of Bengal. See here, Mir Jafar, already I told you, he helped Robert Clive in Plassey War. So like that, after the end of Plassey War, he became the Nawab of Bengal. So Mir Jafar, Bengal, the Nawab Naktane. Then the third point is here, the company gained exclusive rights to do the business in Bengal. The British East India Company, it got the rights to do the trade in Bengal without paying any taxes. ಅಂದರೆ ಇಡೀ ಬಂಗಾಳದ ತುಂಬ ವ್ಯಾಪಾರ ಮಾಡಲಿಕ್ಕೆ ಅವರಿಗೆ ಹಕ್ಕು ಸಿಕ್ಕಂತಾಯಿತು. ಅವರಿಗೆ ಯಾರೂ ಕೂಡ ಅವರ ಹಕ್ಕುಗಳನ್ನು ಯಾರು ಕೂಡ ಪ್ರಶ್ನೆ ಮಾಡಬಾರದು ಅನ್ನುವಂಥ ಒಂದು ಪರಿಸ್ಥಿತಿ ಅವರು ನಿರ್ಮಾಣ ಮಾಡಿಕೊಂಡ್ರು. ದ ಫೋರ್ತ್ ಒನ್ ಪಾಯಿಂಟ್ ಇಸ್ ದಟ್ ಮೀರ್ ಜಾಫರ್ ಹ್ಯಾಡ್ ಟು ಪೇ rupees 17 crore 70 lakh rupees to as a relief to Siraj-ud-Dawla's attack on Fort William. So here Mir Jafar, he became the Nawab of Bengal. But here Mir Jafar, he paid 17 crore 70 lakh rupees to the British because Siraj-ud-Dawla already he attacked on St. William Fort and partially destroyed it in the Plassey War. So the British asked Mir Jafar to make it correct or compensation, as a war of compensation. They asked for 17 crore rupees, 70 lakh rupees. So ಇಲ್ಲಿ ಸಿರಾಜ್-ಉದ್-ದೌಲ ಫೋರ್ಟ್ ವಿಲಿಯಂ ಕೋಟೆ ಮೇಲೆ ಅಟ್ಯಾಕ್ ಮಾಡೋದನ್ನು ಬಹುತೇಕ ನಾಶಪಡಿಸೋದಕ್ಕಾಗಿ ಮತ್ತೆ ಅದನ್ನು ಕಟ್ಟಬೇಕಾಗಿರುತ್ತೆ. ಪರಿಹಾರದ ರೂಪವಾಗಿ ಬ್ರಿಟಿಷರು ಇಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಈ ಒಂದು ಮೀರ್ ಜಾಫರ್ಗೆ ಬಂದು ಭೇಟಿಯಾಗಿ, ಮೀರ್ ಜಾಫರ್ ನೋಡು ಮತ್ತು ಹಿಂಗೆ ಸಿರಾಜ್-ಉದ್-ದೌಲ ನಮ್ಮ ಕೋಟೆಯನ್ನು ಹಾಳು ಮಾಡಿದ್ದಾನೆ, ಅದಕ್ಕೆ ಪರಿಹಾರಾರ್ಥವಾಗಿ ನೀನು ನಮಗೆ 17 crore 70 lakh rupees ಕೊಡಬೇಕು ಅಂತ ಅವರು ಕೇಳ್ತಾರೆ. ಸೊ ಆ ರೀತಿಯಾಗಿ ಇಲ್ಲಿ ಮೀರ್ ಜಾಫರ್ ಅಮೌಂಟನ್ನು ಕೊಡ್ತಾನೆ ಅನ್ನುವಂಥದ್ದು. So these are the 4 impacts what we see in after the Plassey War. Okay. Then what are the next questions? So that I will discuss with you in my next video class. So here this is my first video. ಇವತ್ತು ನಾನು ಮಾಡ್ತಾ ಇರೋದು ಇದು ಮೊದಲನೇ ವಿಡಿಯೋ. ಯಾವುದಕ್ಕೆ? SA1 ಎಕ್ಸಾಮ್ ಪ್ರಿಪರೇಷನ್ ಸಲುವಾಗಿ ಮಾಡ್ತಕ್ಕಂಥ ವಿಡಿಯೋ ಸರಣಿಗಳಲ್ಲಿ ಇದು ಮೊದಲನೇದು. ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ಅಂದಾಜು ಒಂದು 35 ಕ್ವಶನ್ಸ್ ಇದ್ದಾವೆ. ಅರೌಂಡ್ ಆಫ್ 35 ಕ್ವಶನ್ಸ್ ಆರ್ ದೇರ್. ದೋಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಐ ವಿಲ್ ಡಿಸ್ಕಸ್ ವಿತ್ ಯು ಇನ್ ಮೈ further videos, like video number 1, video number 2, video number 3, like that I will do it, and I will make one separate playlist also for it. It helps you to find these videos very easily in one way. Okay, so this is one thing. ಈಗ ನೀವು ಹೇಳಿದಾಗೆ ಈ ಒಂದು ವಿಡಿಯೋವನ್ನು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂತಂದರೆ ನಿಮ್ಮೆಲ್ಲ ಪರಿಚಯಸ್ಥರಿಗೆ, ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಮಾಡಿರ್ತಕ್ಕಂಥ ಜ್ಞಾನಾದ್ರಿ ಕ್ಲಾಸಸ್ ಅಂತ. ಇದರ ಜೊತೆಗೆ ಗುರು ಗ್ಲೋಬ್ ಯೂಟ್ಯೂಬ್ ಚಾನಲ್ ಅಂತಿದೆ, ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ಲು, ಅದನ್ನು ಕೂಡ ನಾವು ನೋಡ್ಬೋದು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿಯೂ ಕೂಡ SLCಗೆ ಸಂಬಂಧಪಟ್ಟಂಥ ಒಂದಷ್ಟು ವೀಡಿಯೋಸ್ಗಳನ್ನು ಈಗಾಗಲೇ ಮಾಡಿ ಹಾಕಿದ್ದೀನಿ. ಓಕೆ, ಅದು ದೆನ್ ಇನ್ನೊಂದು ಮಹಾವೀರ್ ಜೈನ್ ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದನ್ನು ಕೂಡ ತಾವು ನೋಟ್ ಮಾಡ್ಕೊಳ್ಬೇಕು. ಮಹಾವೀರ್ ಜೈನ್ ಅಕಾಡೆಮಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಈ ಯೂಟ್ಯೂಬ್ ಚಾನಲಲ್ಲಿ ಮಹಾವೀರ್ ಸರ್ ಅಂತ ಒಬ್ಬರು ನಮ್ಮ ಕಲೀಗಿದ್ದಾರೆ. ಅವರು ಈ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವೀಡಿಯೋಸ್ಗಳನ್ನು ಮಾಡಿ ಹಾಕಿದ್ದಾರೆ ಮತ್ತು ಇವರು ಕೂಡ ಹಾಕ್ತಾ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಯೂಟ್ಯೂಬ್ ಚಾನಲ್ಸ್ ಫಾರ್ SLC ಸ್ಟೂಡೆಂಟ್ಸ್. ಆ್ಯಂಡ್ ಒನ್ ಮೋರ್ ಬೆಸ್ಟ್ ಯೂಟ್ಯೂಬ್ ಚಾನಲ್ ಈಸ್ ದೇರ್, ದಟ್ ಈಸ್ ಹೂಗಾರ್ ಸೋಷಿಯಲ್ ಅಕಾಡೆಮಿ ಅಂತ. ಹೂಗಾರ್ ಸೋಷಿಯಲ್ ಅಕಾಡೆಮಿ. ಸೊ ಈ ಒಂದು ಅಕಾಡೆಮಿಯಲ್ಲೂ ಕೂಡ ನೀವು ಸಾಕಷ್ಟು ವಿಡಿಯೋಸ್ಗಳನ್ನು
ನೋಡ್ಬೋದು. ಹೂಗಾರ್ ಇದು ಕಾಣ್ತಲ್ಲ ಕೂತ್ರಿ HOOGAR ಹೂಗಾರ್ ಸೋಷಿಯಲ್ SOCIAL ಸೋಷಿಯಲ್ ಅಕಾಡೆಮಿ. ಈ ಎರಡು ಯೂಟ್ಯೂಬ್ ಚಾನಲ್ ಕೂಡ ನೀವು ಭೇಟಿ ಕೊಡ್ರಿ ಮತ್ತು ಅವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಆ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಸ್ಗಳು ಕೂಡ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನನ್ನು ಒತ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್ ಟು ಯುವರ್ S7 ಎಕ್ಸಾಮ್.